ಗೆದ್ದಿದೆ, ಬ್ಯಾಟಿಂಗ್ ಅನ್ನ ಆಯ್ದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ನೋಡಿ, ಎಲ್ಲರೂ ಕೂಡ ಕುತೂಹಲ ಇತ್ತು, ಟಾಸ್ ಯಾರು ಗೆಲ್ತಾರೆ, ಭಾರತ ಗೆಲ್ಲುತ್ತಾ ಅಥವಾ ಪಾಕಿಸ್ತಾನ ಗೆಲ್ಲುತ್ತಾ, ಗೆದ್ರೂ ಕೂಡ ಏನ್ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದಿತ್ತು. ಸೊ ಫೈನಲಿ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಪಾಕಿಸ್ತಾನ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಸೊ ಏನಾಗ್ಬೋದು ಅವಿನಾಶ್? ಎಸ್, ಬರ್ತೀನಿ. ಭಾರತದ ವಿರುದ್ಧ ಟಾಸ್ ಗೆದ್ದಿದೆ ಈಗ ಪಾಕಿಸ್ತಾನ. ಟಾಸ್ ಗೆದ್ದು ಪಾಕಿಸ್ತಾನ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ವಿರುದ್ಧ ಪಾಕಿಸ್ತಾನ ಟಾಸ್ ಗೆದ್ದಿರೋದು, ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಅಂದ್ರೆ ಇದ್ರ ಬಗ್ಗೆನೇ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಮೇ ಬಿ ಯಾರೇ ಟಾಸ್ ಗೆದ್ರೂ ಕೂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ. ಅದಾದ ನಂತರ ಬೌಲಿಂಗ್ನಲ್ಲಿ ಕಟ್ಟ ಹಾಕೋಣ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು ಮಾಡಬಹುದು ಅಂತ ಹೇಳಿ. ಇದ್ರ ಜೊತೆಗೆ ಭಾರತ ಅಂತ ಬಂದಾಗ ಭಾರತ ಏನಾದ್ರು ಟಾಸ್ ಗೆದ್ರೆ ಮೇ ಬಿ ಬೌಲಿಂಗ್ ಚೂಸ್ ಮಾಡಿದ್ರು ಮಾಡಬಹುದು ಅಂತ ಇತ್ತು. ಯಾಕೆ ಅಂತ ಅಂದ್ರೆ ಭಾರತದ ಬೌಲಿಂಗ್ ಪಡೆಗಿಂತ ಬ್ಯಾಟಿಂಗ್ ಪಡೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅದೆಂಥದ್ದೇ ಸ್ಕೋರ್ ಬಂದರೂ ಕೂಡ ಅದನ್ನ ಆರಾಮಾಗಿ ಬೆನ್ನಟ್ಟಿ ಗೆಲ್ಲುವಂತ ಚಾನ್ಸಸ್ ಕೂಡ ದಟ್ಟವಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಭಾರತ ಏನಾದರೂ ಟಾಸ್ ಗೆದ್ದಿದ್ರೆ ಮೊದಲು ಬೌಲಿಂಗ್ ಮಾಡಿ ಅದಾದ ನಂತರ ಬ್ಯಾಟಿಂಗ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇತ್ತು. ಆದರೆ ಪಾಕಿಸ್ತಾನ ಟಾಸ್ ಗೆದ್ದು ಈಗ ಬ್ಯಾಟಿಂಗ್ ಆಯ್ದುಕೊಂಡಿದೆ. ಆ ನಿಟ್ಟಿನಲ್ಲಿ ನಮಗೆ ಚೇಸಿಂಗ್ ಬಿಟ್ಕೊಟ್ಟಿದೆ ಅನ್ನೋದು ಬಹಳ ಸ್ಪಷ್ಟ. ಸೊ ಚೇಸಿಂಗ್ ಅಂದ್ರೂ ಕೂಡ ಏನು ಭಾರತಕ್ಕೆ ಟೆನ್ಷನ್ ಇಲ್ಲ. ಒಬ್ಬರಾದ ನಂತರ ಒಬ್ಬರಾದ ನಂತರ ಒಬ್ರು ಅದ್ಭುತವಾದಂಥ ಆಟಗಾರರಿದ್ದಾರೆ, ಬಡಿ ಆಟಗಾರರಿದ್ದಾರೆ. T20ಗೆ ಹೇಳಿ ಮಾಡಿಸಿದಂಥ ಪ್ಲೇಯರ್ಗಳಿದ್ದಾರೆ ಭಾರತ ತಂಡದಲ್ಲಿ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕ್ರಿಕೆಟ್ನ ವಿಶ್ಲೇಷಕರು ಜೋಸೆಫ್ ಹೂವರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಒಂದಿಷ್ಟು ಪ್ರಶ್ನೆಗಳು ಮೊದಲಿಗಿತ್ತು, ಆದ್ರೆ ಈಗ ಟಾಸ್ ಪಾಕಿಸ್ತಾನ ಗೆದ್ದಾಗಿದೆ, ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಸರ್, ಏನಾಗಬಹುದು?